ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್. ಇವತ್ತು ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋವಂಥ ಬ್ಯೂಟಿ ಟಿಪ್ ಹೇಳ್ತಿದ್ದೀನಿ. ಇದು ನೈಟ್ ಗ್ಲೋಯಿಂಗ್ ಸ್ಕಿನ್ ಕ್ರೀಮ್ ಫ್ರೆಂಡ್ಸ್. ಇದು ಬಂದು ಕೊರಿಯನ್ ಸ್ಕಿನ್ ಟೌನ್ ಬರುತ್ತೆ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ, ಓಕೆನಾ? ಯಾವ ಥರ ಬರುತ್ತೆ ಅಂದ್ಬಿಟ್ಟು ನಿಮಗೂ ಗೊತ್ತಾಗುತ್ತೆ. ಸೊ ನಾನು 3 ಸ್ಪೂನಷ್ಟು ಅಕ್ಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಒಂದು 2-3 ಸಲ ನೀಟಾಗಿ ತೊಳ್ಕೊಳ್ಳಿ. ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಸಪ್ರೇಟ್ ಆಗೋವರೆಗೂ ಒಂದು 3 ಟೈಮ್ಸು ನೀಟಾಗಿ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳಿ, ಓಕೆನಾ? ಸೊ ಒಂದು 3 ಸಲ ತೊಳ್ಕೊಂಡ್ಮೇಲೆ ನೀರು ನೋಡಿ ಎಷ್ಟು ನೀಟಾಗಿ ಎಷ್ಟು ಪ್ಯೂರಾಗಿ ಕಾಣಿಸ್ತಾ ಇದೆಯಲ್ವ. ಸೊ ಆ ಥರ ನೀಟಾಗಿ ತೊಳೆದು ಅದ್ರ ಜೊತೆಗೆ ನಾನಿಲ್ಲಿ ಒಂದು 8 ಬಾದಾಮಿನ ಅದ್ರ ಜೊತೆಗೆ ಹಾಕಿ ನೆನೆಸಿಡ್ತಾ ಇದ್ದೀನಿ, ಓಕೆನಾ? ಸೊ ಇದು ನಾನು ಓವರ್ ನೈಟ್ ಫುಲ್ಲು ನೆನೆಸಿಡ್ತಾ ಇದ್ದೀನಿ. ಸೊ ನೀವು ಇದೇ ಥರ ನೀಟಾಗಿ ಎರಡನ್ನೂ ತೊಳೆದು ನೀಟಾಗಿ ನೆನೆಸಿಡಿ, ಓಕೆನಾ? ಅದಾದಮೇಲೆ ನಾನು ಬೆಳಗ್ಗೆ ಇದನ್ನು ನೀಟಾಗಿ ಅಕ್ಕಿ ತೊಳೆದಾದ್ಮೇಲೆ ಏನು ಬಾದಾಮಿ ನೆನೆಸಿದ್ದೀರಲ್ಲ ಅದನ್ನು ನೀಟಾಗಿ ಸಿಪ್ಪೆ ತಗೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ಪೇಸ್ಟ್ ಆಗುತ್ತೋ, ನಮಗೆ ಎಷ್ಟು ನೀಟಾಗಿ ಪೇಸ್ಟ್ ಆಗುತ್ತೋ ಆದಷ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅದು ಓವರಾಲ್ ನೈಟ್ ನೆಂದಿರುತ್ತಲ್ವ, ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಿಗೆ. ನೋಡಿ, ನಾನು ನೀಟಾಗಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೀರಲ್ವ ಅದನ್ನು ನೀಟಾಗಿ ಒಂದು ತೆಳ್ಳು ಕಾಟನ್ ಬಟ್ಟೆಗೆ ಹಾಕಿ ನೀಟಾಗಿ ಅದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ಫಿಲ್ಟರ್ ಮಾಡಿಕೊಂಡೆ ಗಟ್ಟಿ ಇರೋ ಟೆಕ್ಸ್ಚರು ನಮಗೆ ಸಿಗುತ್ತೆ. ನೋಡಿ, ನೀಟಾಗಿ ಈ ಥರ ಸೋಸ್ಕೊಂಡ್ರೆ ನಮಗೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವ ಎಷ್ಟು ನೀಟಾಗಿ ನಾನು ಸೋಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಲೋವೆರಾ ಜೆಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಪತಾಂಜಲಿ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ಸಷ್ಟು ಅಲೋವೆರಾ ಜೆಲ್ಲು ಫ್ರೆಶ್ ಆಗಿರೋವಂಥದ್ದಾದರೂ ಪರವಾಗಿಲ್ಲ, ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗೋವಂಥ ಅಲೋವೆರಾ ಜೆಲ್ ಆದರೂ ಪರವಾಗಿಲ್ಲ. ಸೊ ಇಲ್ಲ ಡೈರೆಕ್ಟಾಗಿ ಅಲೋವೆರಾ ಜೆಲ್ಲನ್ನು ನಾವು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಈಗ ಏನು ಫಿಲ್ಟರ್ ಮಾಡಿ ನೀಟಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀರಲ್ಲ ಆ ಹಾಲನ್ನ 2 ಸ್ಪೂನ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ 2 ಸ್ಪೂನ್ಸ್ ಅಲೋವೆರಾ ಜೆಲ್, 2 ಸ್ಪೂನ್ಸು ನಾವು ರೆಡಿ ಮಾಡ್ಕೊಂಡಿರೋಂಥ ಹಾಲನ್ನ ಹಾಕಿ ನೀಟಾಗಿ ಅದು ಸ್ವಲ್ಪ ಟೆಕ್ಸ್ಚರ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಸೊ 2 ಸ್ಪೂನ್ಸ್ ಅಲೋವೆರಾ ಜೆಲ್ ಪ್ಲಸ್ಸು ನಾನು 2.5 ಸ್ಪೂನು ಈ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಟೆಕ್ಸ್ಚರು ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ಇದು ಟೆಕ್ಸ್ಚರು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ನೀಟಾಗಿ ರಬ್ ಮಾಡ್ಕೋಬೇಕು. ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ನಾವು ಮಿಕ್ಸ್ ಮಾಡ್ತಿರೋ ಅಷ್ಟು ಟೆಕ್ಸ್ಚರು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ಇದನ್ನು ಹಾಕಿ ನೀಟಾಗಿ ಆ ಟೆಕ್ಸ್ಚರ್ ಗಟ್ಟಿ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ಒಂದೇ ಒಂದು ಐಟಮು ಹಾಕ್ತಾಯಿದ್ದೀನಿ. ಇದೇ ಸ್ಪೆಷಲ್ ಐಟಮ್. ಇದಕ್ಕೆ ಏನದು ಅಂದರೆ ವಿಟಮಿನ್ ಇ ಕ್ಯಾಪ್ಸಲ್ಸ್. ಇದನ್ನು 2 ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ವಿಟಮಿನ್ ಇ ಕ್ಯಾಪ್ಸಲ್ಸ್ನ 2 ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇಲ್ಲಿ ನೀವು ಗ್ಲಿಸರಿನ್ನ 1 ಸ್ಪೂನ್ ಹಾಕ್ಕೋಬೋದು, ಬಟ್ ನನಗೆ ಗ್ಲಿಸರಿನ್ನು ಬೇಡ ಅನಿಸ್ತಾ ಇದೆ. ಸೊ ನಾನಿಲ್ಲಿ ಜಸ್ಟು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ 2 ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟು ಎಲ್ಲ 2 ಸ್ಪೂನ್ಸ್ ಅಷ್ಟೇ. 2 ಸ್ಪೂನ್ಸಷ್ಟು ಅಲೋವೆರಾ ಜೆಲ್, ರೈಸ್ ವಾಟರ್ 2.5 ಸ್ಪೂನ್ಸು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ರೋಸ್ ವಾಟರ್ 1 ಸ್ಪೂನು, 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್. ಇಷ್ಟೇ ಸಾಕು ಫ್ರೆಂಡ್ಸ್. ಇದೊಂದು ತುಂಬಾ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಸೊ ಇದು ಬಂದು ಕೊರಿಯನ್ ಸ್ಕಿನ್ ಸೀಕ್ರೆಟ್. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ. ಸೊ ಸ್ವಲ್ಪ ತೊಗೊಂಡು ಟ್ರಯಲ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ, ತುಂಬಾ ಗ್ಲೋ ಬರುತ್ತೆ ಫ್ರೆಂಡ್ಸ್. ಈ ಒಂದು ಕ್ರೀಮ್ನ ನೀವು ಡೈಲಿ ಪ್ರತಿದಿನ ನೈಟ್ ಯೂಸ್ ಮಾಡಿ ಮಲಗಿಬಿಡಿ. ಸೊ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗಿರುತ್ತೆ. ಇದು ಬಂದು ಕೊರಿಯನ್ ಈಗ ಟ್ರೆಂಡ್ ಆಗಿದೆ ಅಲ್ವಾ, ಕೊರಿಯನ್ ಸ್ಕಿನ್ ಈ ಥರನೇ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಬಾದಾಮ್ ಮತ್ತು ರೈಸ್
ಎರಡೂ ಮಿಕ್ಸ್ ಮಾಡಿದ್ರಲ್ಲ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು, ತುಂಬಾ ಗ್ಲೋ ಕೊಡುತ್ತೆ. ಸೊ ಇದನ್ನು ಒಂದು ಟೈಟ್ ಕಂಟೈನರಲ್ಲಿ ಹಾಕಿ 1 ವಾರ, ತುಂಬ ದಿನ ಇಡಬೇಡಿ ಇದನ್ನು. ಸೊ 1 ವಾರಕ್ಕೆ ರೆಡಿ ಮಾಡ್ಕೊಳ್ಳಿ, ಫ್ರೆಶ್ ಆಗಿರುತ್ತೆ. ಸೊ 1 ವಾರ ನೀವು ಫ್ರಿಜ್ಜಲ್ಲಿಟ್ಟು ಡೈಲಿ ಪ್ರತಿದಿನ ನೈಟ್ ಯೂಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ಸ್ಕಿನ್ ಗ್ಲೋ ಆಗಿದೆ ಅಂದ್ಬಿಟ್ಟು. ಸೊ ಪ್ರತಿದಿನ ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಒಂದು 15 ಡೇಸಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚ್ಚಿ ಲಾಗ್ಸ್ ಮತ್ತೊಂದು ರೆಸಿಪಿ ಜೊತೆ ಅಥವಾ ಬ್ಯೂಟಿ ಟಿಪ್ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.